ಗಿಲ್ಲಿ ಕ್ರೇಜ್ ಅನ್ನೋದು ಬಿಗ್ ಬಾಸ್ ಮುಗಿದು ಒಂದು ತಿಂಗಳಾದರೂ ಕೂಡ ಕಮ್ಮಿ ಆಗ್ತಾ ಇಲ್ಲ. ಯಾವ ಫಂಕ್ಷನ್ ನೋಡಿದ್ರು ಗಿಲ್ಲಿನೇ ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾನೆ. ಆ್ಯಂಡ್ ಗಿಲ್ಲಿನ ನೋಡೋಕ್ಕೆ ಸಾವಿರಾರು ಜನರುಗಳು ಬರ್ತಾ ಇದ್ದಾರೆ. ಆ ಕ್ರೌಡ್ನ ಮ್ಯಾನೇಜ್ ಮಾಡಲಿಕ್ಕೂ ಆ ಈವೆಂಟ್ ಮ್ಯಾನೇಜರ್ಸ್ಗೆ ಆಗ್ತಾ ಇಲ್ಲ. ಆ್ಯಕ್ಚುಲಿ ರೀಸೆಂಟಾಗಿ ಹಂಪಿ ಉತ್ಸವ ನಡೀತು ಹಂಪಿಯಲ್ಲಿ. ಸೊ ಆ ಹಂಪಿಯಲ್ಲಿ ಆ ಆ್ಯಂಕರ್ ಹೇಳ್ತಾರೆ, ಗಿಲ್ಲಿನ ಈ ಹೊಸಪೇಟದಿಂದ ಹಂಪಿಗೆ ಕರ್ಕೊಂಡು ಹೋಗ್ಲಿಕ್ಕೆ 3.5 hours ಹಿಡಿದಿದಂತೆ ಟೈಮ್. ಅಂದರೆ 12 ಕಿಲೋಮೀಟರ್ಸ್ನ ಗಿಲ್ಲಿನ ಹೊಸಪೇಟದಿಂದ ಹಂಪಿಗೆ ಕರ್ಕೊಂಡು ಹೋಗ್ಲಿಕ್ಕೆ 3.5 hours ಹಿಡಿದಿದೆ. ಅಂದರೆ ಟೋಟಲ್ ಆ 12 ಕಿಲೋಮೀಟರ್ಸನ್ನು ಫುಲ್ ಜನರೇ. ಅಂದರೆ ಗಿಲ್ಲಿನ ನೋಡಬೇಕು, ಗಿಲ್ಲಿನ ಮಾತಾಡಿಸ್ಬೇಕು, ಒಂದು ಸೆಲ್ಫಿ ತೊಗೋಬೇಕು ಅನ್ನೋದು ಒಂದು ಜನರಿಗೆ ಒಂದು ಹುಚ್ಚು ಹಿಡಿದಿದೆ ಅಂತಲೇ ಹೇಳ್ಬೋದು. ಆ ಕ್ರೌಡ್ ನೋಡಿದ್ರೆ ಎಲ್ಲರೂ ಗಿಲ್ಲಿನ ನೋಡೋಕ್ಕೆ ಬಂದಾರೆ ಅಂತಲೇ ಹೇಳ್ಬೋದು. ಆ ಆ್ಯಂಕರ್ ಕೂಡ ಹೇಳ್ತಾರೆ, ಏನು ಗಿಲ್ಲಿನಿಂದ ಇಷ್ಟು ಕ್ರೇಜು, 12 ಕಿಲೋಮೀಟರ್ಸ್ ಬರಲಿಕ್ಕೆ 3.5 hours ಅಂತ ಕೇಳ್ತಾರೆ. ಆವಾಗ ಗಿಲ್ಲಿ ಹೇಳ್ತಾನೆ, ಅವರು ಕೊಟ್ಟಂಥ ಏನು ಈ ಪ್ರೀತಿ ಯಾವಾಗಲೂ ಮರಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ತಾರೆ. ನಿಜವಾಗ್ಲೂ ನಿಜ ಅದು. ಈ 12 ಸೀಸನ್ಗಳಲ್ಲಿ ಯಾವ ಕಂಟೆಸ್ಟೆಂಟ್ಗೂ ಇದರಲ್ಲಿ ಒಂದು 10% ಕೂಡ ಕ್ರೇಜ್ ಅನ್ನೋದು ಬಂದಿಲ್ಲ. ಬಿಗ್ ಬಾಸ್ ವಿನ್ನರ್ ಆದರೂ ಕೂಡ ಇಂತಿಂಥವ್ರು ದೊಡ್ಡ ದೊಡ್ಡ ಸ್ಟಾರ್ಗಳಾಗಿದ್ದಾರೆ ವಿನ್ನರ್ಸ್. ವಿಜಯ್ ರಾಘವೇಂದ್ರ ಆಗಿದ್ದಾರೆ, ಅಕುಲ್ ಬಾಲಾಜಿ ಆಗಿದ್ದಾರೆ, ಭಾಳ ಶ್ರುತಿ ಅವರು, ಇವರೆಲ್ಲರೂ ದೊಡ್ಡ ಸ್ಟಾರ್ಸ್ ಆ್ಯಕ್ಚುಲಿ ಇಂಡಸ್ಟ್ರಿದಲ್ಲಿ. ಅಂಥವ್ರು ಆದ್ರೂ ಬರಲಾರ್ದಂಥ ಒಂದು ಕ್ರೇಜ್ ಅನ್ನೋದು ಗಿಲ್ಲಿ ವಿನ್ ಆದಮೇಲೆ ಬಂದಿದೆ ಅಂತಂದರೆ ನಿಜವಾಗ್ಲೂ ಅದು ಗಿಲ್ಲಿಯಲ್ಲಿರುವಂಥ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಲಿ, ಕಾಮಿಡಿ ಟೈಮಿಂಗ್ ಆಗಲಿ, ಡ್ಯಾನ್ಸ್ ಆಗಲಿ, ಅವನು ಮಾತಾಗಲಿ, ನಿಜವಾಗ್ಲೂ ಅವನು ಮಾತಾಡಿದ್ರೆ ಯಾರಾದರೂ ನಗಲೇಬೇಕು ಅಂಥ ಒಂದು ಇದು ಕಾಮಿಡಿ ಮಾಡ್ತಾನೆ. ಅವ್ನ ಕಾಮಿಡಿ ಟೈಮ್ಗೆ ಅಷ್ಟು ಚೆನ್ನಾಗಿರುತ್ತೆ. ಗಿಲ್ಲಿ ಕೆಲವು ವೀಡಿಯೋಸ್ ನೋಡಿದ್ರೆ ನಿಜವಾಗ್ಲೂ ಕಂಟಿನ್ಯೂಸ್ ನಾನ್ ಸ್ಟಾಪಾಗಿ ಅವನೇ ಒಂದು ಸ್ಕಿಟ್ನ ರನ್ ಮಾಡ್ತಿರ್ತಾನೆ. ನಾವು ಹಿಂದಿನ ಅವರು ಆ್ಯಕ್ಟ್ ಮಾಡಿರುವಂಥ ಕೆಲವು ಸ್ಕಿಟ್ಸ್ನ ನಾವು ನೋಡಿದ್ರೆ ಗೊತ್ತಾಗುತ್ತೆ ಗಿಲ್ಲಿ ಎಷ್ಟು ಟ್ಯಾಲೆಂಟ್ ಐತೆ ಅಂಥೇಳಿ. ನಿಜವಾಗ್ಲೂ ಈ ಟ್ಯಾಲೆಂಟ್ ಅನ್ನೋದು ಸ್ಯಾಂಡಲ್ವುಡ್ಗೆ ಹೆಲ್ಪ್ ಆಗಬೇಕು. ಗಿಲ್ಲಿ ಜೊತೆ ಮೂವೀಸ್ ಮಾಡೋಕ್ಕೆ ಎಷ್ಟೋ ಡೈರೆಕ್ಟರ್ಸ್ ಬರಬೇಕು. ಗಿಲ್ಲಿಯಿಂದ ಡೆಫಿನೆಟ್ಲಿ ಒಂದು ಒಳ್ಳೆ ಮಾರ್ಕೆಟ್ ಬರುತ್ತೆ. ಗಿಲ್ಲಿಗೆ ಒಳ್ಳೆ ಮಾರ್ಕೆಟ್ ಇದೆ. ಸೊ ಅದರಿಂದ ಪ್ರೊಡ್ಯೂಸರ್ಸ್ಗೂ ಹೆಲ್ಪ್ ಆಗುತ್ತೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಕೂಡ ಒಳ್ಳೆಯದಾಗುತ್ತೆ ಅಂತ ನನಗೆ ಅನಿಸುತ್ತೆ.